ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಶೆಟ್ಟಿ ಕನಕಪುರ. ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ರಸಾಯನದ ಉಪಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಅನಾರೋಗ್ಯಕರ ಆಹಾರಗಳಿಂದ ದೂರವಿದ್ದು ಅತ್ಯುತ್ತಮ ಆಹಾರ ಪದಾರ್ಥಗಳನ್ನು ತಿನ್ನಬೇಕೆಂದುಕೊಂಡರೆ ಬಾಳೆಹಣ್ಣಿನ ರಸಾಯನ ಬಹುತೇಕರ ಆಯ್ಕೆಯಲ್ಲಿ ಮೊದಲಿರುತ್ತದೆ. ವೈದ್ಯರ ಪ್ರಕಾರ ಬಾಳೆಹಣ್ಣಿನ ರಸಾಯನದಲ್ಲಿ ಬಳಸುವ ಎಲ್ಲ ಆಹಾರ ವಸ್ತುಗಳು ವಿಶೇಷ ಆರೋಗ್ಯ ಲಾಭವನ್ನು ನೀಡುವ ಗುಣವನ್ನು ಹೊಂದಿದೆ. ಏಕೆಂದರೆ ಇದರಲ್ಲಿ ಬಳಸುವ ಅನೇಕ ಆಹಾರ ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮ ಪ್ರಯೋಜನವನ್ನು ತರುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಬಾಳೆಹಣ್ಣಿನ ರಸಾಯನ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಬೆಲ್ಲ, ಏಲಕ್ಕಿ, ತೆಂಗಿನ ತುರಿ. ಈ ಎಲ್ಲ ಆಹಾರ ಪದಾರ್ಥಗಳು ತನ್ನದೇ ಆದ ವಿಶೇಷ ಆರೋಗ್ಯ ಗುಣಗಳನ್ನು ಹೊಂದಿದ್ದು ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಬಾಳೆಹಣ್ಣು. ಬಾಳೆಹಣ್ಣಿನ ರಸಾಯನ ತಯಾರಿಸಲು ಏಲಕ್ಕಿ ಬಾಳೆ ಅಥವಾ ಪಚ್ಚ ಬಾಳೆಹಣ್ಣನ್ನು ಉಪಯೋಗಿಸ್ತೀವಿ. ಎಲ್ಲ ಕಾಲಕ್ಕೂ ಉತ್ತಮ ಏಲಕ್ಕಿ ಬಾಳೆಹಣ್ಣು. ಇದು ನಿಮ್ಮ ಆಯ್ಕೆಯಲ್ಲಿ ಮೊದಲಿಗಲಿರಲಿ. ಏಲಕ್ಕಿ ಬಾಳೆಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದ ಪೌಷ್ಟಿಕ ಸತ್ವಗಳು, ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗಿದ್ದು ಪೊಟ್ಯಾಷಿಯಂ ಅಂಶ ಕೂಡ ಇದ್ದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವ್ಯಾಯಾಮ ಮಾಡುವವರಿಗೆ ಅತ್ಯುತ್ತಮ ಆಹಾರ ಏಲಕ್ಕಿ ಬಾಳೆಹಣ್ಣು. ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ಎರಡನೆಯ ಪದಾರ್ಥ ಬೆಲ್ಲ. ಇದು ಉಷ್ಣ ಆಹಾರ ಪದಾರ್ಥವಾಗಿದ್ದು ನಮ್ಮ ದೇಹದ ರಕ್ತನಾಳಗಳನ್ನು ಹಿಗ್ಗಿಸಿ ರಕ್ತ ಸಂಚಲನ ಸುಲಭವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತದೆ. ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಪ್ರಕ್ರಿಯೆ ಚುರುಕಾಗುವಂತೆ ಮಾಡುವಂತೆ ನೋಡಿಕೊಳ್ಳುತ್ತದೆ. ಹೃದಯದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಕೀಲು ನೋವುಗಳನ್ನು ನಿವಾರಿಸುತ್ತದೆ. ಇನ್ನು ಮೂರನೆಯದು ಏಲಕ್ಕಿ. ಇದರಲ್ಲಿ ಆಂಟಿ ಇಂಪ್ಲಿಮೆಂಟರಿ ಮತ್ತು ಆಂಟಿ ಮೈಕ್ರೋಬಿಯಲ್ ಲಕ್ಷಣಗಳಿದ್ದು ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ. ಕ್ಯಾನ್ಸರ್ ನಿವಾರಕ ಗುಣವನ್ನು ಹೊಂದಿದೆ. ರಕ್ತದ ಒತ್ತಡ ನಿರ್ವಹಣೆಯನ್ನು ಸರಿಯಾಗಿ ಮಾಡುತ್ತದೆ. ಹೊಟ್ಟೆ ಹುಣ್ಣು, ಚರ್ಮದ ಸಮಸ್ಯೆಗಳು ಮತ್ತು ತಲೆಕೂದಲಿನ ಇವುಗಳಿಗೆಲ್ಲ ಏಲಕ್ಕಿ ಸಾರ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇನ್ನು ನಾಲ್ಕನೆಯ ಆಹಾರ ಪದಾರ್ಥ ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ. ಇದರಲ್ಲಿ ದೇಹಕ್ಕೆ ಬೇಕಾದ ನಾರಿನಾಂಶ, ಸೆಲೆನಿಯಂ, ಕಾಪರ್, ಮ್ಯಾಂಗನೀಸ್ ಇತ್ಯಾದಿಗಳಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಥೈರಾಯ್ಡ್ ತೊಂದರೆಗಳನ್ನು ಕಂಟ್ರೋಲ್ ಮಾಡುತ್ತದೆ. ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ದೇಹದ ತೂಕವನ್ನು ನಿಯಂತ್ರಣದಲ್ಲಿಡುತ್ತದೆ. ಸ್ನೇಹಿತರೆ, ಈ ಎಲ್ಲ ಕಾರಣಗಳಿಂದ ಬಾಳೆಹಣ್ಣಿನ ರಸಾಯನವನ್ನು ನಾವು ತಿನ್ನುವುದರಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.